ನನಗೆ ಬಂದಿರತಕ್ಕಂಥ ಏನು ಕಷ್ಟಗಳದವ ಅವನ್ನೆಲ್ಲ ದೂರ ಮಾಡಲಿ, ನನಗೇನು ಆಗಬೇಕಾಗಿದೆ ಅದನ್ನು ಬೇಗನೆ ಮಾಡಿ ಕೊಡಬೇಕು ಗುರುಗಳು ಅಂತೇಳಿ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿ ಅಭಿಷೇಕವನ್ನು ಮಾಡಿ ಅಷ್ಟೋತ್ತರವನ್ನು ಮಾಡಿ ಮಹಾಮಂಗಳಾರತಿಯನ್ನು ಮಾಡಿರ್ತಕ್ಕಂಥದ್ದು ಗುರುಗಳಿಗೆ ಸಮರ್ಪಣೆಯನ್ನು ಮಾಡಿದ್ದಾರೆ. ಆ ದೃಷ್ಟಿಯಿಂದ ಎಲ್ಲರೂ ಕೂಡ ಇವತ್ತಿನ ದಿವಸ ಏನಾದರೂ ಕೂಡ ಬೇಕಾದ ದುಃಖ ದುಮ್ಮಾನಗಳಿದ್ದ ಗುರುಗಳಂತಕ್ಕೆ ಬರೋದು ಸಹಜ. ಅದೇ ರೀತಿಯಾಗಿ ಇವತ್ತು ಅವರು ಅಧಿಕಾರದಿಂದ ಬಂದಿಲ್ಲ, ನಾನು ಕೂಡ ಒಬ್ಬ ಭಕ್ತನಾಗಿ ಮಠದ ಭಕ್ತನಾಗಿ ಬಂದಿದ್ದೇನೆ ಅಂತಕ್ಕಂಥ ಕಾಶಿ ಭೇಟಿ ಅಂತೇಳಿ ನಿಮಗೆಲ್ಲ ಹೇಳಿದ್ರು ಆಗಲೇನ. ಅದಕ್ಕೋಸ್ಕರವಾಗಿ ಅವರು ಕೂಡ ಇವತ್ತಿನ ದಿವಸ ಬಂದು ತಮ್ಮ ಭಕ್ತಿಯ ಸೇವೆಯನ್ನು ಗುರುಗಳ ಮಠಕ್ಕೆ ಸಲ್ಲಿಸಿ ಅವರೇನಪ್ಪ ಅಂತಂದ್ರೆ ಮುಂದೆ ನಡೆಯತಕ್ಕಂಥ ಈ ಎಲ್ಲ ಕೆಲಸಗಳು ನಿರ್ವಿಘ್ನವಾಗಿ ನಡಿಬೇಕು, ನಮ್ಮ ಗುರುಗಳ ಒಂದು ಸಂಕಲ್ಪ ಬೇಗನೆ ಆಗಬೇಕಂತಕ್ಕಂಥ ಉದ್ದೇಶ ಇದೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಅದಕ್ಕೋಸ್ಕರವಾಗಿ ಇಲ್ಲಿ ಸುತ್ತಮುತ್ತಲೂ ಇರ್ತಕ್ಕಂಥ ಭಾಳಷ್ಟು ಜನ ಭಕ್ತರು ಇವತ್ತು ಮಳೆ ಬೆಳೆ ಇಲ್ಲದಿದ್ದರೂ ಕೂಡ ಸೇವೆಯನ್ನು ಮಾಡಲಿಕ್ಕೆ ಯಾರೂ ಕೂಡ ಹಿಂದೆ ಬರೋದಿಲ್ಲ. ಎಲ್ಲರೂ ಕೂಡ ಬೇಗನೆ ಆಗಬೇಕು. ಮುಕ್ತಿ ಮಂದಿರ ಅಂತಕ್ಕಂಥದ್ದು ಭೂ ಕೈಲಾಸ ಅಂತೇಳಿ ಏನು ಗುರುಗಳು ಹೆಸರಿಟ್ಟಿದ್ದಾರೆ, ಅದು ನಿಜವಾಗಿ ಕೂಡ 3 ಕೋಟಿ ಲಿಂಗ ಸ್ಥಾಪನೆ ಆತಂದ್ರೆ ಇವತ್ತು 5,000 ಲಿಂಗಗಳನ್ನು ಇವತ್ತು ನಾವು ಎಲ್ಲಿಯಾದರೂ ನೋಡಬೇಕಿದ್ರೆ ನಮ್ಮ ಈ ಒಂದು ಹಿಂದೂಸ್ತಾನದೊಳಗೆ ಅದು ಮುಕ್ತಿ ಮಂದಿರದಲ್ಲಿ ಮಾತ್ರ ಇದೆ ಅಂತಕ್ಕಂಥ ಮಾತನ್ನು ನಾವು ಘಂಟಾಘೋಷವಾಗಿ ಹೇಳ್ತೀವಿ. ಹೇಳಿದ್ರು ಈಗ ತಾವು ನಂಬಿದಂತ ಅಜ್ಜನ ಕಡೆ ಬಂದು ನಮಗೇನು ಈಗ CM ಸ್ಥಾನ ಹಸ್ತಾಂತರ ಒಂದು ಸಂದರ್ಭ ಚರ್ಚೆ ಬಹಳ ನಡೀತಿದೆ. ಅದು ಎಲ್ಲ ವಿಘ್ನಗಳನ್ನು ನಿವಾರಣೆ ಇವತ್ತು ಪೂಜೆ ಮಾಡಿದ್ರ ಪೂಜೆ ಅದರ ಸಲುವಾಗಿನ ಸಂಕಲ್ಪವನ್ನು ಮಾಡಿ ಅವರು ತಮ್ಮ ನಿವೇದನೆಯನ್ನು ಗುರುಗಳಿಗೆ ಆತ್ಮ ಸಂತೋಷದಿಂದ ಅವರು ಗುರುಗಳಿಗೆ ಅರ್ಪಣೆ ಮಾಡಿದ್ದಾರೆ. ಗುರುಗಳು ಅವರಿಗೆ ಹರಿಸಿ ಆಶೀರ್ವಾದವನ್ನು ಮಾಡಲಿ ಅಂತೇಳಿ ನಾವು ಕೂಡ ಅವರಿಗೆ ಶಾಲು ಮಾಲೆಯನ್ನು ಹೊದಿಸಿ ಆಶೀರ್ವಾದವನ್ನು ಮಾಡಿದ್ದೇವೆ. ಮುಂದಿನ ದಿನಮಾನಗಳಲ್ಲಿ ಗಂಗಾಧರ ಜಗದ್ಗುಳ ಒಂದು ಪೂರ್ಣಮಯವಾಗಿರ್ತಕ್ಕಂಥ ಆಶೀರ್ವಾದದಿಂದ ಅತಿ ಬೇಗನೆ ಶೀಘ್ರದಲ್ಲೇ ಅವರು ಒಂದು ಮುಖ್ಯ ದೊಡ್ಡದಾಗಿರ್ತಕ್ಕಂಥ ಹುದ್ದೆಯನ್ನು ಅಲಂಕರಿಸಲಿ ಅಂತಕ್ಕಂಥ ಮಾತನ್ನು ನಾವು ಕೂಡ ಹರಿಸಿ ಇವತ್ತು ಗುರುಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ ಅಂತಕ್ಕಂಥ ಮಾತನ್ನು ನಿವಾರಣೆ ಆಗಲಿ ಅಂತ ಬಂದಿರತಕ್ಕಂಥ ಕಷ್ಟ ನಷ್ಟಗಳೆಲ್ಲ ದೂರ ಆಗಬೇಕು. ದುಃಖದ ಅದಾವ ಅವೆಲ್ಲ ದೂರ ಆಗಿ ಹೋಗ್ಬೇಕು. ಇವತ್ತು ನೀನು ಒಲಿದರೆ ಕೊರಡು ಕೊನರುವುದಯ್ಯ, ನೀನು ಒಲಿದರೆ ಬರಡು ಹೈನಮಾಗುವುದಂತೆ. ಹಂಗೆ ಇವತ್ತು ಗುರು ವರನ್ನಪ್ಪ ಅಂತಂದ್ರೆ ಅದು ಏನಿದ್ರೂ ಕೂಡ ಇವತ್ತು ಆಗತಕ್ಕಂಥದ್ದು ಸಾಧ್ಯ ಇದೆ. ಪೂಜೆ ಮಾಡಿದ್ದಾರೆ. ನನಗೆ ಬಂದಿರತಕ್ಕಂಥ ಏನು ಕಷ್ಟಗಳದವ ಅವನ್ನೆಲ್ಲ ದೂರ ಮಾಡಲಿ, ನನಗೇನು ಆಗಬೇಕಾಗಿದೆ ಅದನ್ನು ಬೇಗನೆ ಮಾಡಿ ಕೊಡಬೇಕು ಗುರುಗಳು ಅಂತೇಳಿ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿ ಅಭಿಷೇಕವನ್ನು ಮಾಡಿ ಅಷ್ಟೋತ್ತರವನ್ನು ಮಾಡಿ ಮಹಾಮಂಗಳಾರತಿಯನ್ನು ಮಾಡಿರ್ತಕ್ಕಂಥದ್ದು ಗುರುಗಳಿಗೆ ಸಮರ್ಪಣೆಯನ್ನು ಮಾಡಿದ್ದಾರೆ. ಆ ದೃಷ್ಟಿಯಿಂದ ಎಲ್ಲರೂ ಕೂಡ ಇವತ್ತಿನ ದಿವಸ ಏನಾದರೂ ಕೂಡ ಬೇಕಾದ ದುಃಖ ದುಮ್ಮಾನಗಳಿದ್ದ ಗುರುಗಳಂತಕ್ಕೆ ಬರೋದು ಸಹಜ. ಅದೇ ರೀತಿಯಾಗಿ ಇವತ್ತು ಅವರು ಅಧಿಕಾರದಿಂದ ಬಂದಿಲ್ಲ, ನಾನು ಕೂಡ ಒಬ್ಬ ಭಕ್ತನಾಗಿ ಮಠದ ಭಕ್ತನಾಗಿ ಬಂದಿದ್ದೇನೆ ಅಂತಕ್ಕಂಥ ಕಾಶಿ ಭೇಟಿ ಅಂತೇಳಿ ನಿಮಗೆಲ್ಲ ಹೇಳಿದ್ರು ಆಗಲೇನ.